ಹಲೋ, ನಮಸ್ತೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಂತಂದರೆ, ಈ ಟ್ರಿಕ್ಸ್ ನನಗೆ ತುಂಬಾ ಯೂಸ್ ಆಗಿದೆ, ನಿಮಗೂ ಯೂಸ್ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಆದಷ್ಟು ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಐ ಆಮ್ ಶೋರ್ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಏನು ಸೇವಿಂಗ್ ಅಮೌಂಟ್ ಮಾಡಿರ್ತಾರಲ್ಲ ಅವ್ರಿಗಂತೂ ತುಂಬಾ ಇದು ಏನಂತಾರೆ, ಲಾಸ್ಟ್ ಇಯರ್ ಸೆಪ್ಟೆಂಬರ್ ಮಂತಿಂದ ಒಂದು ಜ್ಯುವೆಲ್ರಿ ಶಾಪಲ್ಲಿ ಒಂದು ಗೋಲ್ಡ್ ಸೇವಿಂಗ್ ಅಮೌಂಟ್ ಅಂತ ನಾನು ಅಮೌಂಟ್ ಪ್ರತಿ ತಿಂಗಳು 8,000 ರೂಪಾಯಿ ಕಟ್ತಾ ಹೋಗ್ತಾ ಇದ್ದೆ. ನಾವು ಕಟ್ಟಬೇಕಾಗಿರುವಂಥ ಅಮೌಂಟ್ ಬಂದು 8,000 ಇಂಟು 12 ಮಂತ್ಸ್ ಪೇ ಮಾಡಬೇಕು. 12 ತಿಂಗಳು ಕಟ್ಟಬೇಕು. 12 ತಿಂಗಳಿಗೆ ನಾವೇನು ಕಟ್ಟಿರ್ತೀವಿ ಅವರು ಆ 12 ತಿಂಗಳಿಗೆ ನಾವು ಕಟ್ಟಿರುವಂಥ ಅಮೌಂಟ್ ಏನಿರುತ್ತೆ ಆ ಈಕ್ವಲ್ ಅಮೌಂಟ್ನ ಆ್ಯಡ್ ಮಾಡ್ತಾರೆ. ಅಂದರೆ ಈಗ 8,000 ರೂಪಾಯಿ ಅಂದರೆ ನಾವು ಕಟ್ಟೋ ಅಮೌಂಟ್ ಎಷ್ಟಾಗುತ್ತೆ? 96,000 ಪ್ಲಸ್ 8,000 ರುಪೀಸ್ ಅವ್ರು ಆ್ಯಡ್ ಮಾಡ್ತಾರೆ. 8,000 ರುಪೀಸ್ ಆ್ಯಡ್ ಮಾಡಿದ್ರೆ 1,04,00,000 ರೂಪಾಯಿ ಆಗುತ್ತೆ. 1,04,00,000 ರೂಪಾಯಿ ಅಮೌಂಟ್ ಆಗುತ್ತೆ. ಕರೆಕ್ಟ್ 1,00,000. ಈಗ ಸಪೋಸ್ ನಾನು ಪ್ರತಿ ತಿಂಗಳು 8,000 ರೂಪಾಯಿ ಕಟ್ತಾ ಇದ್ದೆ, ಆಯಿತಾ? 8 ತಿಂಗಳು ಇಂಟು 12 ಮಂತ್ಸ್ ಕಟ್ಟಬೇಕು. 12 ತಿಂಗಳು 8,000 ಇಂಟು 12 ತಿಂಗಳು ಕಟ್ಟಿದ್ರೆ ನಾವು ಕಟ್ಟಿರುವಂಥ ಅಮೌಂಟ್ ಎಷ್ಟಾಗುತ್ತೆ? 1,04,000 ಆಗಿರುತ್ತೆ. ಆ 1,04,000ಕ್ಕೆ ಅವ್ರು ಏನು ಮಾಡ್ತಾರೆ? ಸೊ ಒಂದು ತಿಂಗಳು ಅಮೌಂಟ್ನ ಆ್ಯಡ್ ಮಾಡಿ ಕೊಡ್ತಾರೆ, ಅಂದರೆ 8,000 ರೂಪಾಯಿ ಆ್ಯಡ್ ಮಾಡ್ತಾರೆ. ಸೊ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? 1,12,000 ರೂಪಾಯಿ ದುಡ್ಡಾಗುತ್ತೆ. ಕರೆಕ್ಟ್ ಅಲ್ವಾ? ಆ 1,12,000 ರೂಪಾಯಿಗೆ ಸೊ ನಾನು ಇವತ್ತು ಹೋಗ್ಬಿಟ್ಟು ಗೋಲ್ಡ್ ಪರ್ಚೇಸ್ ಮಾಡ್ತೀನಿ ಅಂದರೆ ಇವತ್ತಿನ ರೇಟ್ ಏನಿರುತ್ತೆ ಆ ರೇಟಿಗೆ ನಾವು ಗೋಲ್ಡ್ ಅಥವಾ ಸಿಲ್ವರ್ನ ತೊಗೊಂಡು ಬರಬೇಕು. ಕರೆಕ್ಟ್ ಅಲ್ವಾ? ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನಿಸುತ್ತೆ? ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಲೇಬೇಕು. ಈ ಟ್ರಿಕ್ಸ್ನ ನೀವು ಯೂಸ್ ಮಾಡಿ. ನಾನು ಮಾಡಿದ್ದೀನಿ, ನನಗೆ ವರ್ಕೌಟ್ ಆಗಿದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು. ಆದಷ್ಟು ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಓಕೆ, ನಾನು ಹೇಳಿದಿಷ್ಟೇ. ಇವತ್ತಿನ ಏನು ಅಮೌಂಟ್ ಇದೆ ಯಾರಿಗೆ ಗೊತ್ತಿರುತ್ತೆ? ಈಗ ಇಷ್ಟು ವರ್ಷದ ಇತಿಹಾಸ ನಾವು ನೋಡೋದಾದರೆ ಒಂದು ವರ್ಷಕ್ಕೆ ಅಮ್ಮಮ್ಮ ಅಂದರೆ 1ರಿಂದ 1,500 ಅಥವಾ 2,000 ರೂಪಾಯಿ ಅಮೌಂಟ್ ರೈಸ್ ಆಗಿರ್ಬೋದು ಅಷ್ಟೇ. ಇಷ್ಟು ವರ್ಷದ ಇತಿಹಾಸದ ನಾವು ನೋಡೋದಾದರೆ ಒಂದೇ ಸಲ ಗೋಲ್ಡ್ ಅಮೌಂಟ್ ಬಂದು ಎಷ್ಟಾಗಿತ್ತು? 12,000 ರೂಪಾಯಿ. ಆದರೆ ಯಾರು ಪೇ ಮಾಡ್ತಾರೆ? ಕರೆಕ್ಟ್ ಅಲ್ವಾ? ನಾನು ಗೋಲ್ಡ್ ಅಮೌಂಟ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದವಾಗ 1 ಗ್ರಾಮ್ ಚಿನ್ನ ಬಂದು 6,300 ರೂಪಾಯಿ ಇತ್ತು. ಬೇಕಾದ್ರೆ ನೀವು ಚೆಕ್ ಮಾಡಿ, ನಾನು ಹೇಳ್ತೀನಿ. ಸೆಪ್ಟೆಂಬರ್ ಮಂತು 2024 6,300 ರೂಪಾಯಿ ಚಿನ್ನ ಇತ್ತು. ಬಟ್ ನಾನು ಪ್ರತಿ ತಿಂಗಳು ಇಲ್ಲಿ ಅಂತ 8,000 ರೂಪಾಯಿ ಕಟ್ಕೊಂಡು ಹೋದೆ. ಇವಾಗ 1 ಗ್ರಾಮ್ಗೆ ಚಿನ್ನ ಎಷ್ಟಾಗಿದೆ? 12,100 ರೂಪಾಯಿ ಆಗಿತ್ತು. ನಾನು 12,100 ರೂಪಾಯಿ ಆಗಿತ್ತು ಅಲ್ವಾ? ಸೊ ನಾನು ಹೇಳಿದಿಷ್ಟೇ ಸೇಟಿಗೆ, ನೀನು ಅಮೌಂಟ್ನ ಏನು ನಮಗೆ ಸೇರಿಸ್ಕೊಡ್ತಾರಲ್ವ ಅಮೌಂಟು, ನೀನು ಸೇರಿಸ್ಕೊಡ್ಬೇಡ. ಸೊ ಈಗ ನಾನು ಮೊದಲನೇ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ಮಂತಿಂದ ನಾನು ಗೋಲ್ಡ್ ಸೇವಿಂಗ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಏನಿತ್ತು ಆ ಮಂತಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ? ಈಗ 8,000 ರೂಪಾಯಿ ನಾನು ಪೇ ಮಾಡಿದ್ದೀನಿ. ಆ ತಿಂಗಳಲ್ಲಿ ನಾನು ಕಟ್ಟಿರೋ ಡೇಟಿಗೆ ಗೋಲ್ಡ್ ರೇಟ್ ಎಷ್ಟಿರುತ್ತೆ, ನಾನು ಕಟ್ಟಿರೋ ಅಮೌಂಟಿಗೆ ಎಷ್ಟು ಗ್ರಾಮ್ ಬರುತ್ತೆ ಅಥವಾ ಎಷ್ಟು ಮಿಲಿ ಬರುತ್ತೆ ಬರೀನಿ. ಆ ತಿಂಗಳಿಗೆ ಸೆಪ್ಟೆಂಬರ್ ತಿಂಗಳು ಮುಗೀತು. ನೆಕ್ಸ್ಟಲ್ಲಿ ಈಗ ನಾನು 8,000 ರೂಪಾಯಿ ಕಟ್ಟಿದ್ದೀನಿ. ಅಕ್ಟೋಬರ್ ತಿಂಗಳಲ್ಲಿ ಈಗ ಸಪೋಸ್ 6,500 ಆಗಿರುತ್ತೆ, 6,900 ಆಗಿರುತ್ತೆ, 6,800 ಆಗಿರುತ್ತೆ, 7,000 ರೂಪಾಯಿನೇ ತಗೋ. ಈಗ ನಾನು ಕಟ್ಟಿರೋ ಅಮೌಂಟ್ 8,000 ರೂಪಾಯಿಗೆ ಈಗ 1 ಗ್ರಾಮ್ 7,000 ಇತ್ತು ಅಂತಾನೆ ಇಟ್ಕೊಳ್ಳಿ. 91622 ಕ್ಯಾರೆಟ್ ಅಲ್ವಾ? 8,000 ರೂಪಾಯಿಗೆ ನೀನು ಎಷ್ಟು ಗ್ರಾಮ್ ಗೋಲ್ಡ್ ಬರ್ತಿದೆ ನೀನು ಅದನ್ನು ಬರೀ. ಆಯಿತಾ? ಮುಗೀತು. ಸೆಪ್ಟೆಂಬರ್ ತಿಂಗಳದ್ದು ಮುಗೀತು, ಅಕ್ಟೋಬರ್ ತಿಂಗಳದ್ದು ಮುಗೀತು, ಆ್ಯಂಡ್ ನವಂಬರ್ ತಿಂಗಳಿಗೆ ಎಷ್ಟಿದೆ? ಇಲ್ಲ ಸಿಲ್ವರ್ ಆಗಲಿ ಇಲ್ಲ ಗೋಲ್ಡ್ ಆಗಲಿ ನಾನು ಕಟ್ಟಿರೋ ಅಮೌಂಟಿಗೆ ಎಷ್ಟು ಗ್ರಾಮ್ ಸಿಲ್ವರ್ ಬರುತ್ತೆ ಅವತ್ತಿನ ರೇಟಲ್ಲಿ, ಆ್ಯಂಡ್ ಎಷ್ಟು ಗ್ರಾಮ್ ಚಿನ್ನ ಬರುತ್ತೆ. ಒಂದು ಪೇಪರ್ ತೊಗೊಂಡು ಪೆನ್ ಪೇಪರ್ ತೊಗೊಂಡು ಬರೀರಿ. ಮುಗೀತು. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಮಂತಲ್ಲಿ ಸ್ವಲ್ಪ ಹಬ್ಬ ಆಗಿದೆ. ನಾನು ಕಟ್ಟಿರೋ ಅಮೌಂಟ್ಗಿಂತ ಆ ಮಂತಲ್ಲಿ ಜಾಸ್ತಿನೇ ಆಗಿದೆ ಅಂತ ಇಟ್ಕೊಳ್ಳಿ. ಸರಿ, ಎಷ್ಟು ಬರುತ್ತೆ?
ಈಗ ಡಿಸೆಂಬರ್ ಮಂತಲ್ಲಿ 8,000 ರೂಪಾಯಿ ಕಟ್ಟಿದ್ದೀನಿ. 8,000 ರೂಪಾಯಿ ಎಷ್ಟು ಮಿಲಿ ಗೋಲ್ಡ್ ಬರುತ್ತೆ, ಎಷ್ಟು ಗ್ರಾಮ್ ಸಿಲ್ವರ್ ಬರುತ್ತೆ ಬರೀ. ಹಾಗೆ ಜನವರಿ ತಿಂಗಳಲ್ಲಿ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಅಂದರೆ ಈಗ ನಾನು ಅಕ್ಟೋಬರ್ ತಿಂಗಳಲ್ಲಿ ಜನವರಿಯಲ್ಲಿ ನಾನು 8,000 ರೂಪಾಯಿ ಕಟ್ಟಿದ್ದೀನಿ. ಜನವರಿ ಆ ಡೇಟಲ್ಲಿ ಸಪೋಸ್ ಜನವರಿ 10ನೇ ತಾರೀಕಲ್ಲಿ 8,000 ರೂಪಾಯಿ ಕಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಆ 8,000 ರೂಪಾಯಿ ಈಗ ಜನವರಿಲಿ ಬಂದು 7,900 ರೂಪಾಯಿ 1 ಗ್ರಾಮ್ ಚಿನ್ನ ಅಂತ ಇಟ್ಕೊಳ್ಳಿ. 7,900 ರೂಪಾಯಿ ಚಿನ್ನದಲ್ಲಿ 1 ಗ್ರಾಮ್ ಚಿನ್ನಕ್ಕೆ ನಾನು ಕಟ್ಟಿರೋದು ಅಮೌಂಟ್ ಎಷ್ಟು? 8,000. ಆ 8,000ಕ್ಕೆ ಎಷ್ಟು ಗ್ರಾಮ್ ಚಿನ್ನ ಬರುತ್ತೆ? 1 ಗ್ರಾಮು ಅಥವಾ 2 ಮಿಲಿ 3 ಮಿಲಿ ಚಿನ್ನ ಬರುತ್ತೆ. ಅದನ್ನು ನೀವು ಬನ್ನಿ. ಈಗ ಸಿಲ್ವರ್ ಎಷ್ಟಿದೆ? ಅವತ್ತು ಸಿಲ್ವರ್ ಬಂದು 83 ರೂಪಾಯಿ ಇದೆ. 8,000 ರೂಪಾಯಿಗೆ 8,000 ರೂಪಾಯಿಗೆ 83 ರೂಪಾಯಿ 1 ಗ್ರಾಮ್ ಬೆಳ್ಳಿಗೆ ಎಷ್ಟು ಗ್ರಾಮ್ ಬೆಳ್ಳಿ ಬರುತ್ತೆ ಬರೀರಿ. ಈಗ ಅವತ್ತು ನಾನು ಕಟ್ಟಿರೋದಕ್ಕೆ ಅಮೌಂಟಿಗೆ ವ್ಯಾಲ್ಯೂ ಇದೆ ತಾನೆ. ಅವರು ಅದನ್ನ ಅವ್ರ ಟರ್ನ್ ಓವರ್ಗೆ ಯೂಸ್ ಮಾಡಿಕೊಂಡು ಆ ಗೋಲ್ಡ್ ಪರ್ಚೇಸ್ ಮಾಡಿರ್ತಾರೆ. ಅವ್ರಿಗೆ ಅಷ್ಟೊಂದು ಅವ್ರು ಲಾಭ ಮಾಡ್ಕೊಂಡಿರ್ತಾರೆ. ನಾವೇ ಹೋಗ್ಬಿಟ್ಟು ನಮ್ಮ ಕೈಯಿಂದ ಮತ್ತು ನಾವು ಕಟ್ಟಿರೋ ಅಮೌಂಟ್ ಅಲ್ಲದೆ ನಮ್ಮ ಕೈಯಿಂದ ಎಕ್ಸ್ಟ್ರಾ ಕಟ್ಬಿಟ್ಟು ಅವ್ರನ್ನ ಉದ್ಧಾರ ಮಾಡ್ಬಿಟ್ಟು ಬರಲ್ಲ. ಇದೆಷ್ಟು ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನ್ಸುತ್ತೆ? ನಾನು ಈ ಟ್ರಿಕ್ಸ್ನ ಯೂಸ್ ಮಾಡಿದ್ದೀನಿ. ಆಯಿತು. ಫೆಬ್ರವರಿ ಮಂತಲ್ಲಿ ಎಷ್ಟು ಅಮೌಂಟ್ ಕಟ್ಟಿದ್ದೀನಿ? ಎಷ್ಟು ಅಮೌಂಟ್? 8,000 ರೂಪಾಯಿ. ಎಷ್ಟು ಗ್ರಾಮ್ ಬೆಳ್ಳಿ ಬರುತ್ತೆ? ಎಷ್ಟು ಗ್ರಾಮ್ ಚಿನ್ನ ಬರುತ್ತೆ ಬರೀ. ಆ್ಯಂಡ್ ಮಾರ್ಚ್ ತಿಂಗಳಿಗೆ ಎಷ್ಟು ಗ್ರಾಮ್ ಚಿನ್ನ ಇದೆ, ಎಷ್ಟು ನಾನು ಕಟ್ಟಿರೋ ಅಮೌಂಟಿಗೆ ಎಷ್ಟು ಗ್ರಾಮ್ ಚಿನ್ನ ಬರುತ್ತೆ, ಎಷ್ಟು ಗ್ರಾಮ್ ಬೆಳ್ಳಿ ಬರುತ್ತೆ. ಆ್ಯಂಡ್ ಮಾರ್ಚ್ ಏಪ್ರಿಲಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ 7,240 ರೂಪಾಯಿ ಅಮೌಂಟ್ ಇತ್ತು ಏಪ್ರಿಲಲ್ಲಿ. 7,240 ರೂಪಾಯಿ. 8,000 ರೂಪಾಯಿಗೆ ಎಷ್ಟು ಅಮೌಂಟು, ಎಷ್ಟು ಗ್ರಾಮ್ ಚಿನ್ನ ಬರುತ್ತೆ, ಇಲ್ಲ ಎಷ್ಟು ವರ್ತ್, ಎಷ್ಟು ಗ್ರಾಮ್ ಬೆಳ್ಳಿ 8,000 ರೂಪಾಯಿಗೆ ವರ್ತ್ ಬರುತ್ತೆ ಬರೀ. ಕರೆಕ್ಟ್ ಅಲ್ಲ? ಓಕೆ, ಆಯಿತು. ಏಪ್ರಿಲ್ ಆಯಿತು. ಏಪ್ರಿಲ್ ಆದಮೇಲೆ ನಾನು ಕಟ್ಟಿರೋ ಅಮೌಂಟಿಗೆ ಎಷ್ಟು ಗ್ರಾಮ್ ಬೆಳ್ಳಿ ಬರುತ್ತೆ, ಎಷ್ಟು ಗ್ರಾಮ್ ಚಿನ್ನ ಬರುತ್ತೆ ಬರೀ. ಆ್ಯಂಡ್ ಮೇ ಆಯಿತು. ಮೇ ಆದಮೇಲೆ ಜೂನ್ಗೆ ನಾನು ಕಟ್ಟಿರೋ ಅಮೌಂಟಿಗೆ ಎಷ್ಟು ಗ್ರಾಮ್. ಜೂನಿಂದ ಆಲ್ಮೋಸ್ಟ್ ಏಪ್ರಿಲ್ ಮೇಯಿಂದ ಗೋಲ್ಡ್ ಅಮೌಂಟ್ ತುಂಬಾ ಅಪ್ ಆಯ್ತಾ ಹೋಯಿತು ಅಲ್ವಾ? ಸೊ ಆಗ ನಾನು ಎಷ್ಟು ಸೆಪ್ಟೆಂಬರಿಂದ ಆಲ್ಮೋಸ್ಟು ಏಪ್ರಿಲ್ ತನಕ ಏನು ಅಮೌಂಟ್ ಕಟ್ಟಿದ್ದೀನಲ್ಲ, 1 ಗ್ರಾಮ್ ಮೇಲೇ ನನಗೆ ಚಿನ್ನ ಬಂದಿದೆ. 1 ಗ್ರಾಮ್ ಮೇಲೇ ನನಗೆ ಚಿನ್ನ ಆ್ಯಡ್ ಆಗ್ತಾ ಹೋಗುತ್ತೆ. ಆ್ಯಡ್ ಆನ್ ಮಾಡಿ ಆಯಿತು. ಸೊ ಜೂನಲ್ಲಿ ಅಮೌಂಟ್ ಸ್ವಲ್ಪ ಅಪ್ ಆಯಿತು. ಆವಾಗ ನಾನು ಕಟ್ಟಿರೋ 8,000 ರೂಪಾಯಿಗೆ 1 ಗ್ರಾಮ್ ಚಿನ್ನ ಬಂದಿಲ್ಲ. ಮೇ ಬಿ 850 ಮಿಲಿ 850 ಮಿಲಿ ಇಷ್ಟು ಗ್ರಾಮ್ 900 ಮಿಲಿ ಅಥವಾ 850 ಮಿಲಿ ಗೋಲ್ಡ್ ಬಂದಿರುತ್ತೆ. ಓಕೆ, ನೋ ಪ್ರಾಬ್ಲಮ್. ಆಯಿತಾ? ಸೊ ಅಗೇನ್ ಜುಲೈಲಿ ನಾನು ಕಟ್ಟಿರೋ ಅಮೌಂಟಿಗೆ ಎಷ್ಟು ಗ್ರಾಮ್ ಚಿನ್ನ ಬರುತ್ತೆ, ಇಲ್ಲ ಗ್ರಾಮ್ ಆಗಿರ್ಬೋದು, ಇಲ್ಲಿ ಮಿಲಿ ಆಗಿರ್ಬೋದು, ನೀನು ಬರೀ ಆ್ಯಂಡ್ ಕ್ಯಾಲ್ಕುಲೇಟ್ ಮಾಡಿ. ಫ್ರಮ್ ಸೆಪ್ಟೆಂಬರಿಂದ ಈ ತಿಂಗಳು ಅಕ್ಟೋಬರ್ವರೆಗೂ ನಾನು ಕಟ್ಟಿರೋದು ಗೋಲ್ಡ್ ಎಷ್ಟಾಗಿದೆ ಬರೀರಿ ಅದನ್ನು. ಆ್ಯಂಡ್ ಸಿಲ್ವರ್ ಎಷ್ಟಾಗಿದೆ ಬರೀರಿ. ಸಿಲ್ವರ್ನ ಲೆಕ್ಕ ಮಾಡ್ತಾ ಹೋದರೆ ನೀವೇನಾದರೂ ಯಾಮಾರಿದ್ರೆ ನಿಮಗೆ ವೆಂಕಟರಮಣ ಪಾದಕಿ ಗೋವಿಂದ ಅಂತ 3 ನಾಮ ಕಳಿಸ್ತಾರೆ. ಸ್ವಲ್ಪ ಮೈಂಡ್ ಯೂಸ್ ಮಾಡಬೇಕು, ಮೈಂಡ್ನ ಯೂಸ್ ಮಾಡಿ. ಆಯಿತಾ? ಅವ್ರು 1000 ಮಾತಾಡಲಿರಿ, ನಾನು ನಿನ್ನ ಹೇಳಿ ನೀವು 1000 ಮಾತಾಡಲಿ, ಟೆನ್ಷನ್ ಮಾಡ್ಕೋಬೇಡಿ, ತಲೆನೇ ಕೆಡಿಸ್ಕೋಬೇಡಿ ನೀವು. ನಾನು ಅವತ್ತಿನ ಡೇಟಿಗೆ ಇಷ್ಟು ಅಮೌಂಟ್ ಕಟ್ಟಿದ್ದೀನಿ, ಆ ಕಟ್ಟಿರೋ ಅಮೌಂಟಿಗೆ ಎಷ್ಟು ಅಮೌಂಟ್ ನನಗೆ ಗೋಲ್ಡ್ ಬರುತ್ತೆ ಇಲ್ಲ ಸಿಲ್ವರ್ ಬರುತ್ತೆ ಬರೆದ್ಬಿಟ್ಟು ಟೋಟಲ್ ಮಾಡಿ. ನೀವು ಕೂತ್ಕೊಳ್ಳಿ, ಅವ್ರು ಕೂತ್ಕೊಳ್ಳಿ, ಬರೀ ಟೋಟಲ್ ಮಾಡಿ. ಅದ್ರ ಮೇಲೆ ಎಷ್ಟು ವೇಸ್ಟೇಜ್ ಆಗ್ತಾರೆ, ಎಷ್ಟು ಕೂಲಿ ಆಗ್ತಾರೋ, ಮೇಲೆ ಎಕ್ಸ್ಟ್ರಾ ಎಷ್ಟು ಇರುತ್ತೆ ಅದನ್ನು ಕಟ್ಟಂಗಿದ್ರೆ ಕಟ್ಟಿ, ಇಲ್ಲ ನಿಮ್ಮ ಅಮೌಂಟಿಗೆ ಈಕ್ವಲ್ ಆಗಿ ಎಷ್ಟು ಚಿನ್ನ ಬೇಕು ಬೆಳ್ಳಿ ಬೇಕು ತೊಗೊಂಡು ಬನ್ನಿ. ಇದನ್ನು ನೀವು ಮಾಡಿ. ಇಲ್ಲ 1 ವರ್ಷ ನೀವೇನಾದರೂ 10,000, 5,000, 15,000, 20,000 ಪ್ರತಿ ತಿಂಗಳು ನೀವು ಜ್ಯುವೆಲ್ಲರಿ ಶಾಪಿಗೆ ಏನಾದರೂ ಅಮೌಂಟ್ ಕಟ್ಬಿಟ್ಟು ಕೊನೆಯಲ್ಲಿ ಹೋಗ್ಬಿಟ್ಟು ಈ ವರ್ಷದಲ್ಲಿ ನೀವು ತಗೊಳ್ಳುವಂತಹ ಡೇಟಲ್ಲಿ ಏನಾದ್ರೂ 12,300 ರೂಪಾಯಿ ಇದೆ, 12,400 ರೂಪಾಯಿ ಇದೆ, ಈಗ 11,000 ರೂಪಾಯಿಗೆ ಬಂದೈತೆ, 11,300 ರೂಪಾಯಿಗೆ ಬಂದಿದೆ, ಇವತ್ತಿನ ರೇಟಿಗೆ ಹೋಗ್ಬಿಟ್ಟು ತೊಗೊಂಡು ಬಂದರೆ ನಿಮಗೇನೆ ಲಾಸ್ ಆಗೋದು. ಈ ಟ್ರಿಕ್ಸ್ನ ಯೂಸ್ ಮಾಡಿ, ಫೈಟ್ ಮಾಡಿ. ಬಿಕಾಸ್ ನಿಮ್ಮ ಅಮೌಂಟ್ ನೀವು ಕಷ್ಟಪಟ್ಟು ಕಟ್ಟಿರುವಂಥ ಅಮೌಂಟಿಗೆ ನೀವೇ ವಾರಸ್ದಾರರು, ನೀವೇ ಫೈಟ್ ಮಾಡಬೇಕು. ಅವ್ರಿಗೆ ಕೊಟ್ಟರೆ ಅವ್ರ ಜಾಬ್ ತುಂಬ ಎಲ್ಲಿ ಉದ್ಧಾರ ಮಾಡಬೇಕು, ಯಾರನ್ನು ಉದ್ಧಾರ ಮಾಡಬೇಕು, ಯಾರನ್ನ ಕರ್ಕೊಬರ್ಬೇಕು, ಯಾರನ್ನ ಕೂಡಿಸ್ಬೇಕು, ಇದನ್ನೇ ಮಾಡ್ಕೊತಾರೆ ಸೆಟ್ಗಳು. ನಿಮಗೆ 3 ನಾಮ ಹಾಕಿ ಕಳಿಸ್ತಾರೆ. ಇಷ್ಟೇ ಆಗುತ್ತೆ.
ಈ ಟ್ರಿಕ್ಸ್ನ ಯೂಸ್ ಮಾಡಿ ಆದಷ್ಟು ಮೆಂಬರ್ಸಿಗೆ, ಸಾಕಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಐ ಆಮ್ ಶೋರ್ ಇದು ವರ್ಕ್ ಆಗುತ್ತೆ. ಯಾರು ನೀವೇನಾದ್ರೂ ಇಲ್ಲ ಈಗ 5-6 ತಿಂಗಳಿಂದ ನೀವು ಗೋಲ್ಡ್ ಅಮೌಂಟ್ ಕಟ್ತಾ ಇದ್ದೀರಾ, ಹೋಗ್ತಾ ಹೋಗ್ತಾ ಗೋಲ್ಡ್ ಅಮೌಂಟ್ ಅಪ್ಪಾಗ್ತಾ ಹೋಗ್ತಾ ಇರುತ್ತೆ. ನೀವು ಹೋಗಿ ತಗೊಳ್ಳೋ ಟೈಮಿಗೆ 3 ಗ್ರಾಮ್ ಗೋಲ್ಡ್ ಸಿಗಲ್ಲ. ಅಟ್ಲೀಸ್ಟ್ ಇವಾಗಾದ್ರೂ ಫೈಟ್ ಮಾಡಿ, ನೀವು ಕಟ್ಟಿರೋ ಅಮೌಂಟಿಗೆ ಅಟ್ಲೀಸ್ಟ್ 2-3 ಗ್ರಾಮ್ ಬೆಳ್ಳಿ ಚಿನ್ನನೋ ಇಲ್ಲ ಬೆಳ್ಳಿ ಒಂದು 10 ಗ್ರಾಮ್ ಬೆಳ್ಳಿನಾದ್ರೂ ಬರುತ್ತೆ. ಸೊ ನೀವು ಫೈಟ್ ಮಾಡಲೇಬೇಕು. ಏನು ಮಾತಾಡದೆ ಸೊ ನೀವು ಕಷ್ಟಪಟ್ಟಿರುವಂಥ ಅಮೌಂಟಿಗೆ ನೀವೇ ಜವಾಬ್ದಾರು, ನೀವೇ ವಾರಸ್ದಾರು, ನೀವು ಫೈಟ್ ಮಾಡಬೇಕು. ಯಾರು ಬರಲ್ಲ ನಿಮಗೆ ಸ್ಪೂನ್ ಸ್ಪೀಡ್ ಮಾಡೋಕ್ಕೆ ಅಥವಾ ಸಪೋರ್ಟ್ ಮಾಡೋಕ್ಕೆ. ಇದು ಆದಷ್ಟು ಜನಕ್ಕೆ ಇದು ಆಗಲಿ ಅಂತ ಸೊ ನಾನು ನಿಮಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸಾಕಷ್ಟು ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ಈ ರಿಲೇಟೆಡ್ ಏನಾದರೂ ಇಶ್ಯೂ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.